ಹಾಯ್ ನನ್ನ ಯೂಟ್ಯೂಬ್ ಕಲಾಭಿಮಾನಿಗಳೇ, ನಾನು ನಿಮ್ಮ ಗೆಳತಿ ನಿರ್ಮಲಾ ಗಣೇಶ್. ನಾನಿವತ್ತೊಂದು ರೆಸಿಪಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಏನಂದರೆ ಅಂಜೂರ ಸ್ಪೆಷಲ್ ಆಗಿರುತ್ತೆ. ಡಯಟ್ ಮಾಡೋರಿಗೆ ಅಂತ ಹೇಳಿ ಮಾಡಿಸಿದ್ದು, ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಡಯಟ್ ಮಾಡೋರಿಗೆ ಒಂದು ಅಂಜೂರ ತೊಗೊಂಡಿದ್ದೀನಿ, ನೀವು ಬೇಕಂದರೆ 2 ತೊಗೊಳ್ಳಿ. ಇದು ಬಾದಾಮು, ಗೋಡಂಬಿ 1 ಸ್ಪೂನ್ ತೊಗೊಂಡಿದ್ದೀನಿ. ಇದು ದ್ರಾಕ್ಷಿ 1 ಸ್ಪೂನು, ಶೇಂಗಾ ಬೀಜ. ಇದೆಲ್ಲ ರಾತ್ರಿನೇ ನೆನೆ ಇಟ್ಟು ಬೆಳಗ್ಗೆ ತಿನ್ನೋದ್ರಿಂದ ತುಂಬ ಆರೋಗ್ಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಡಯಟ್ ಮಾಡೋರಿಗೋಸ್ಕರ ಈ ರೆಸಿಪಿ ತೊಗೊಂಬಂದಿದ್ದೀನಿ. ಬನ್ನಿ ಇದನ್ನು ಯಾವ ರೀತಿ ತಯಾರು ಮಾಡ್ತೀನಿ. ಸ್ವಲ್ಪ ಟೇಸ್ಟಾಗಿ ಇರಬೇಕು ಅಂತ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡ್ತಾಯಿದ್ರೆ ಡಯಟ್ ಮಾಡಿ ಆರೋಗ್ಯ ಕಳ್ಕೊಳೋದ್ಕಿಂತ ಈ ರೀತಿ ತಯಾರು ಮಾಡಿ ಆರೋಗ್ಯವಾಗಿ ತಿನ್ನೋದು ಒಳ್ಳೆಯದು ಅಂತ ನಾನು ಸ್ವಲ್ಪ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ವಿಡಿಯೋನ. 1 ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಈಗ ನಾನು ತೋರಿಸಿದಂಥ ಕಾಳುಗಳನ್ನು, ಡ್ರೈ ಫ್ರೂಟ್ಸು ಎಲ್ಲ ನೆನೆಸಿರೋದನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿ ಮಾಡಿಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ, ರುಚಿಯಾಗಿ ಇರುತ್ತೆ. ವಾರದಲ್ಲಿ 1 ದಿನ ಈ ಥರ ಮಾಡ್ಕೊಂಡು ತಿನ್ಬೋದು. ಹೀಗೆ ಮೊಳಕೆ ಕಟ್ಟಿದ ಕಾಳು ಕೂಡ ಹಾಕ್ಬೋದು. ಅದು ಕಡಲೆಕಾಳು, ಹೆಸರು ಕಾಳು, ಕೊತ್ತಂಬರಿ ಸೊಪ್ಪು, ಇದು ಕರಿಬೇವು ಸೊಪ್ಪು, ಅರ್ಧ ಹೋಳು ಲೆಮನ್ನು, ನಮಗೆ ಇನ್ನೂ ರುಚಿ ಬೇಕು ಅಂದರೆ ಸ್ವಲ್ಪ ಜೀರಿಗೆ ಹಾಕಿ ಹಸಿಮೆಣಸಿನ್ಕಾಯಿನ ಡ್ರೈ ಮಾಡಿದ್ದೀನಿ ಎಣ್ಣೆಯಲ್ಲಿ. ಉಪ್ಪು ಕೂಡ ಇದರೊಳಗಡೆನೆ ಸೇರಿಸಿದ್ದೀನಿ. ನಾವು ಯಾರಾದರೂ ಡಯಟ್ ಮಾಡ್ತೀವಿ ಅಂದರೆ ಈ ರೀತಿ ಬೆಳಗ್ಗೆ ಫಲಹಾರ ಥರ ಸೇವಿಸಿದರೆ ನೀವು ಆರೋಗ್ಯವಾಗಿರ್ತೀರ. ಇದು ಕ್ಯಾರೆಟಲ್ಲಿ ಮೂಲಂಗಿ ಮತ್ತು ಇನ್ನೊಂದು ತರಕಾರಿ ಬರುತ್ತೆ, ಗೆಡ್ಡೆಕೋಸು, ಅದನ್ನು ತಯಾರು ಮಾಡಿ ಈ ಥರ ತಿನ್ಬೋದು. ಮನೇಲಿ ನೀವು ಎಷ್ಟು ಜನ ಇರ್ತೀರ ನೋಡಿಬಿಟ್ಟು ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ. ನಾನು ಇಷ್ಟು ಕ್ವಾಂಟಿಟಿ ಹಾಕಿ ತಯಾರು ಮಾಡಿದ್ದೀನಿ, ನಮಗಿಷ್ಟು ಸಾಕು ಅಂತ. ಇದು ಡಯಟ್ ಮಾಡಲ್ಲ ನಾವು ಅಂತಂದರೆ ಪರವಾಗಿಲ್ಲ, ಬೇರೆ ಎಲ್ಲರೂ ತಿನ್ಬೋದು. ಬೆಳಿಗ್ಗೆ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಲೇಟಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಈ ರೀತಿ ವಾರಕ್ಕೊಮ್ಮೆ ಮಾಡಿ ಆರೋಗ್ಯವಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಓಕೆ, ಬಾಯ್, ಶುಭ ದಿನ.